ಪತ್ರಕರ್ತರು ಹಾಗೂ ವೈದ್ಯರು ಸವಾಲು ಮತ್ತು ಅನೇಕ ಒತ್ತಡಗಳ ನಡುವೆ ಕಾರ್ಯನಿರ್ವಹಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಆರ್ ಚೇತನ್ ಹೇಳಿದರು. ಕಲಬುರಗಿ ನಗರದ ಯುನೈಟೆಡ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಇಂದು ವೈದ್ಯರ ಹಾಗೂ ಪತ್ರಿಕಾ ದಿನಾಚರಣೆಯ ಜೊತೆಗೆ ಪತ್ರಕರ್ತರ ಮತ್ತು ಪತ್ರಕರ್ತರ ಕುಟುಂಬದ ವರ್ಗದವರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ವೇದಿಕೆ ಮೇಲಿರುವ ಅತಿಥಿ ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇನ್ನು ಇದೇ ವೇಳೆಯಲ್ಲಿ ನಗರ ಪೊಲೀಸ್ ಆಯುಕ್ತ ಆರ್ ಚೇತನ್ ಮಾತನಾಡಿದರು. ಕಮಿಷನರ್ ಸರ್ಗೆ ವೆಲ್ಕಮ್ ಮಾಡ್ರಿ. ಮಾಲಾರ್ಪಣೆ ಏನು ವಿಕ್ರಮ್ ಸರ್ ಮಾಡ್ಲಿಕ್ಕೆ ಕಮಿಷನರ್ ಸರ್ಗೆ ಅಡಿಷನಲ್ ಎಸ್ ಪಿ ಸರ್ಗೆ ಒಬ್ಬರು ಎಡ್ರಮಿ ಸರ್ ಮಾಡಲಿ. ಆಮೇಲೆ ಏನಂದ್ರೆ ಎಲ್ಲರೂ ನಮ್ಮ ಪತ್ರಕರ್ತರಿಗೆ ಎಲ್ಲ ಡಾಕ್ಟರ್ಸಿ ಅಂತ ಹೇಳಿ ನಮ್ಮ ಪತ್ರಕರ್ತರಿಗೆ ಸನ್ಮಾನ ಅಂತ ಒಬ್ಬರೊಬ್ಬರಿಗೆ ಕರೀರಿ. ಇವರಿಗೆ ಹೇಳ್ತಾರೆ ಫಸ್ಟ್ ವಿಕ್ರಮ್ ಸರ್ ಕೇಳಿ ಕಮಿಷನರ್ ಸರ್ಗೆ ವೆಲ್ಕಮ್. ಕಾರ್ಯಕ್ರಮಕ್ಕೆ ಎಲ್ಲ ವೈದ್ಯ ಮಾನ್ಯರು ಹಾಗೂ ಪತ್ರಿಕಾ ಕ್ಷೇತ್ರದ ಎಲ್ಲ ಪತ್ರಕರ್ತರು ಸುದೀರ್ಘವಾಗಿ ಸಾಕ್ಷಿಯಾಗಲಿದ್ದಾರೆ. ಈ ಒಂದು ಮಹತ್ವದ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿದಂತಹ ಪೊಲೀಸ್ ಆಯುಕ್ತರಾದಂತಹ ಚೇತನ್ ಸರ್ ಅವರಿಗೆ ಧನ್ಯವಾದಗಳು. ಅಡಿಷನಲ್ SP ಶ್ರೀನಿಧಿ ಅವರಿಗೆ ಈಗ ಶುರು ಆಯ್ತೇನ್ರಿ? ಎಲ್ರಿಗೂ ನಮಸ್ಕಾರ. ಜುಲೈ 1 ಈ ದಿನ ವಿಶೇಷವಾದಂಥ ದಿನ. ನಮ್ಮ ಭಾರತೀಯ ವೈದ್ಯರನ್ನ ಅವರ ಸೇವೆಯನ್ನು ಮಾಡೋಕ್ಕೋಸ್ಕರ ಡಾಕ್ಟರ್ಸ್ ಡೇಯನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅದೇ ರೀತಿಯಾಗಿ ಕರ್ನಾಟಕದ ಪತ್ರಿಕೋದ್ಯಮದಲ್ಲಿ ಮೊದಲನೇ ಪತ್ರಿಕೆ ಬಂದಂಥ ದಿನವನ್ನ ನಮ್ಮ ಪತ್ರಿಕಾ ಮಿತ್ರರಿಗೋಸ್ಕರ ಅರ್ಪಿಸಿ ಈ ದಿನ ಪತ್ರಕರ್ತರ ದಿನ ಅಂತ ಕೂಡ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಆಚರಣೆ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಡಾಕ್ಟರ್ ವಿಕ್ರಮ್ ಸುಬ್ಬಾರೆಡ್ಡಿ ಅವರೇ, ನಮ್ಮ ಬಾಬುರಾಮ್ ಯಡ್ರಾಮಿ ಅವರೇ ಮತ್ತು ಯುನೈಟೆಡ್ ಹಾಸ್ಪಿಟಲ್ನ ಎಲ್ಲ ಡಾಕ್ಟರ್ಸ್ ಇದ್ದಾರೆ, ನನ್ನ ಎಲ್ಲ ಪತ್ರಕರ್ತರ ಮಿತ್ರರಿದ್ದಾರೆ, ಅಡಿಷನಲ್ SP ಶ್ರೀನಿಧಿ ಅವರಿದ್ದಾರೆ, ಮತ್ತೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಡಾಕ್ಟರ್ಸ್ ಇದ್ದಾರೆ, ಮತ್ತೆ ಜರ್ನಲಿಸ್ಟ್ಗಳಿದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಡಾಕ್ಟರ್ ಡೇ ಮತ್ತು ಪತ್ರಕರ್ತರ ದಿನದ ಶುಭಾಶಯಗಳನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ದಿನ ಎಲ್ಲ ಪತ್ರಕರ್ತರಿಗೆ ವಿಶೇಷವಾಗಿ ಯುನೈಟೆಡ್ ಹಾಸ್ಪಿಟಲ್ ವತಿಯಿಂದ ಒಂದು ಸಂಪೂರ್ಣವಾಗಿ ಒಂದು ಮೆಡಿಕಲ್ ಚೆಕಪ್ ಅನ್ನ ಆಯೋಜನೆ ಮಾಡಿದ್ದಾರೆ. ಅದಕ್ಕಾಗಿ ನಾನು ಯುನೈಟೆಡ್ ಹಾಸ್ಪಿಟಲ್ ಡಾಕ್ಟರ್ ಸುಬ್ಬಾರೆಡ್ಡಿ ಅವರು ಮತ್ತು ಅವರ ತಂಡಕ್ಕೆ ಅಭಿನಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವಿವತ್ತು ಪತ್ರಿಕಾ ದಿನಾಚರಣೆಯನ್ನ ಪತ್ರಕರ್ತರ ದಿನವನ್ನ ಆಚರಣೆ ಮಾಡ್ತಾ ಇದ್ವಿ. ಆದ್ರೆ ಆ ಕೆಲಸದಲ್ಲಿ ಇರ್ತಕ್ಕಂಥ ಚಾಲೆಂಜ್ಗಳನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಪತ್ರಕರ್ತರಿಗೆ 2 ರೀತಿ ಚಾಲೆಂಜ್ ಇದೆ. ಒಂದು, ಈಗ ಏನು ಇಂಟರ್ನೆಟ್ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಈ ಯುಗದಲ್ಲಿ ವಿಷಯವನ್ನ ಪತ್ರಕರ್ತರಾಗಿ ನೀವು ವಿಷಯಗಳನ್ನ ತಲುಪತಕ್ಕಂಥದ್ದು ಎಷ್ಟು ವೇಗವಾಗಿ, ವೇಗದ ಜೊತೆಗೆ ಎಷ್ಟು ಸರಿಯಾದ ಮಾಹಿತಿಯನ್ನ ತಲುಪಿಸ್ತೀರಾ ಅನ್ನೋದು ಕೂಡ ನಿಮ್ಗೆ ಒಂದು ಚಾಲೆಂಜ್ ಆಗಿದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವಲ್ಲದೆ ಪತ್ರಕರ್ತರ ಮಿತ್ರರಲ್ಲದೆ ಬಹಳ ಜನಗಳು ವಿಷಯಗಳನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ಬೇರೆಯವರಿಗೆ ತಲುಪಿಸ್ತಾರೆ. ಆದ್ರೆ ಆ ವಿಷಯದಲ್ಲಿ ನಿಜ ಇದೆಯೋ ಸುಳ್ಳಿದೆಯೋ ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ನೀವು ಸರಿಯಾದ ಒಂದು ವಿಷಯವನ್ನ ಬೇಗ ತಲುಪತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ನೀವು ಇವತ್ತು ಸಿಗಾಕೊಂಡಿದ್ದೀರಾ. ಬೇಗ ತಲುಪಬೇಕು ಅಂತ ಹೋದಾಗ ಕೆಲವು ನ್ಯೂನತೆಗಳು ಬರ್ಬೋದು, ಆದ್ರೆ ಆ ನ್ಯೂನತೆಗಳನ್ನ ಮೀರಿ ನೀವು ಕೆಲಸ ಮಾಡಬೇಕಾಗುತ್ತೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾರ ಒಂದು ಇನ್ಸಿಡೆಂಟ್ ಆಯ್ತು ಅಂದ್ರೆ ವಿಡಿಯೋ ಮಾಡ್ಬಿಟ್ಟು ನಿಮ್ಗಿಂತ ಮುಂಚೆ ಎಲ್ಲರೂ ಕೂಡ ತಲುಪಿಸ್ಬಿಟ್ಟಿರ್ತಾರೆ. ಆ ವಿಷಯನ ನಂಬಬೇಕು ಇಲ್ವೋ ಅನ್ನೋದು ದೊಡ್ಡ ಪ್ರಾಬ್ಲಮ್. ನಾವು ಪೊಲೀಸ್ ಆಗಿರೋದ್ರಿಂದ ನಮಗೆ ಇನ್ನೂ ಜಾಸ್ತಿ ಪ್ರಾಬ್ಲಮ್. ಯಾಕಂದ್ರೆ ಅಂತ ವಿಷಯಗಳು ಸಾಕಷ್ಟು ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಅದಲ್ಲದೆ ಒಂದು ಸರಿಯಾದ ವಿಷಯವನ್ನ ತಲುಪಿದ್ರೆ ಒಂದು ಸರಿಯಾದ ಸಮಾಜ ನಿರ್ಮಾಣ ಆಗುತ್ತೆ. ಯಾಕಂದ್ರೆ ತಪ್ಪು ವಿಷಯಗಳನ್ನ ಯಾರ್ಯಾರು ತಲುಪಿಸ್ತಾರೆ, ಆ ವಿಷಯಗಳಿಂದ ಸಮಾಜದಲ್ಲಿ ಅಶಾಂತಿ ಉಂಟಾಗ್ಬೋದು, ಅಥವಾ ಒಂದು ತಪ್ಪು ನ್ಯೂಸ್ ಹೋಗಿ ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ಹೋಗ್ಬೋದು. ಆದ್ರೆ ನೀವು ಪತ್ರಕರ್ತರು ತಲುಪತಕ್ಕಂಥ ಮಾಹಿತಿ ಸರಿಯಾಗಿರುತ್ತೆ ಅಂತೇಳಿ ನಾವೆಲ್ಲರೂ ಕೂಡ ನಂಬ್ತೀವಿ.
ಆ ಮಾಹಿತಿಯನ್ನ ತಾವು ತಲುಪಿಸ್ತಕ್ಕಂಥ ಜವಾಬ್ದಾರಿ ನಿಮಗೆ. ಈ ಸಂದರ್ಭದಲ್ಲಿ ಎಸ್ಪಿ ಅಕ್ಷಯ್ ಹಾಕೆ, ಯುನೈಟೆಡ್ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ, ನಿರ್ದೇಶಕರಾದ ಡಾಕ್ಟರ್ ವೀಣಾ ಸಿದ್ದಾರೆಡ್ಡಿ, ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಬುರಾವ್ ಯಡ್ರಾಮಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಪ್ರಕಟಣೆ: ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಕಲಬುರಗಿ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳು, ಕಲಬುರಗಿ. ಡೆಂಗು ಜ್ವರ ನಿಯಂತ್ರಣ ಎಲ್ಲರ ಜವಾಬ್ದಾರಿ. ಎಲ್ಲರೂ ತಿಳಿದಿರಬೇಕಾದ ಮೂಲ ಮಾಹಿತಿ. ಡೆಂಗ್ಯೂ ಜ್ವರ ಎಂದರೇನು? ಡೆಂಗು ಜ್ವರ ವೈರಸ್ನಿಂದ ಉಂಟಾಗುವ ಕಾಯಿಲೆ. ಇದು ಸೋಂಕು ಹೊಂದಿದ ಈಡೆಸ್ ಈಜಿಪ್ಟ್ವೆ ಸೊಳ್ಳೆಯ ಕಚ್ಚುವಿಕೆಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸ್ವಚ್ಛ ನೀರಿನಲ್ಲಿ ಸಂತಾನ ಅಭಿವೃದ್ಧಿ ಮಾಡುತ್ತವೆ ಹಾಗೂ ಹಗಲು ಹೊತ್ತಿನಲ್ಲಿ ಮನುಷ್ಯರನ್ನು ಕಚ್ಚುತ್ತವೆ. ಈ ರೋಗದ ಮುಖ್ಯ ಲಕ್ಷಣಗಳು ಯಾವುವು? ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ವಿಪರೀತ ತಲೆನೋವು, ಕಣ್ಣುಗಳ ಹಿಂಭಾಗ ನೋವು, ಮಾಂಸಖಂಡ ಮತ್ತು ಕೀಲುಗಳಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳುವುದು ಈ ರೋಗದ ಪ್ರಮುಖ ಲಕ್ಷಣಗಳು. ತೀವ್ರ ಸ್ಥಿತಿಯಲ್ಲಿ ಬಾಯಿ, ಮೂಗು ಮತ್ತು ವಸಡುಗಳಿಂದ ರಕ್ತಸ್ರಾವ ಹಾಗೂ ಚರ್ಮದ ಮೇಲೆ ಅಲ್ಲಲ್ಲಿ ರಕ್ತಸ್ರಾವದ ಗುರುತುಗಳು ಕಾಣಿಸಿಕೊಳ್ಳುತ್ತವೆ. ಈ ರೋಗಕ್ಕೆ ಚಿಕಿತ್ಸೆ ಏನು? ಡೆಂಗ್ಯೂ ಜ್ವರಕ್ಕೆ ಯಾವುದೇ ನಿರ್ದಿಷ್ಟ ಔಷಧಿ ಹಾಗೂ ಲಸಿಕೆ ಇರುವುದಿಲ್ಲ. ರೋಗದ ಲಕ್ಷಣಗಳಿಗನುಸಾರವಾಗಿ ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂತಹ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ಹತ್ತಿರದ ಸರ್ಕಾರಿ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಲ್ಲಿ ಪರೀಕ್ಷಿಸಿಕೊಂಡು ಸೂಕ್ತ ಚಿಕಿತ್ಸೆಯನ್ನು ಪಡೆಯಬಹುದು. ಈ ರೋಗದ ನಿಯಂತ್ರಣ ಹೇಗೆ? ಸೊಳ್ಳೆಗಳ ನಿಯಂತ್ರಣ ಒಂದೇ. ಡೆಂಗ್ಯೂ ರೋಗದ ಹತೋಟಿಗೆ ಮುಖ್ಯ ವಿಧಾನ: ಈ ಸೊಳ್ಳೆಗಳು ನೀರನ್ನು ಸೇಕರಿಸಿಡುವ ಸಿಮೆಂಟ್ ತೊಟ್ಟಿ, ಕಲ್ಲು ಚಪ್ಪಡಿಯಿಂದ ನಿರ್ಮಿಸಿದ ತೊಟ್ಟಿ, ಡ್ರಮ್, ಬ್ಯಾರೆಲ್, ಮಣ್ಣಿನಿಂದ ಮಡಿಕೆ ಉಪಯೋಗಿಸಿದ ಒರಳು, ಕಲ್ಲು ಮುಂತಾದ ಕಡೆಗಳಲ್ಲಿ ಶೇಖರಣೆಯಾಗುವ ನೀರಿನಲ್ಲಿ ಉತ್ಪತ್ತಿ ಆಗುವುದರಿಂದ ಈ ರೀತಿ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಬೇಕು. ಮುಂಜಾಗ್ರತಾ ಕ್ರಮ: ಎಲ್ಲ ನೀರಿನ ತೊಟ್ಟಿ, ಡ್ರಮ್, ಬ್ಯಾರೆಲ್, ಏರ್ ಕೂಲರ್ ಇತ್ಯಾದಿಗಳನ್ನು ವಾರಕ್ಕೊಮ್ಮೆ ಖಾಲಿ ಮಾಡಿ ಒಣಗಿಸಿ ಭರ್ತಿ ಮಾಡಿಕೊಳ್ಳುವುದು. ನೀರು ಖಾಲಿ ಮಾಡಲು ಸಾಧ್ಯವಿಲ್ಲದ ತೊಟ್ಟಿ ಮುಂತಾದವುಗಳನ್ನು ಸೊಳ್ಳೆಗಳು ಒಳಗೆ ನುಸುಳದಂತೆ ಸರಿಯಾಗಿ ಮುಚ್ಚಳದಿಂದ ಮುಚ್ಚುವುದು. ಬಯಲಿನಲ್ಲಿರುವ ತ್ಯಾಜ್ಯ ವಸ್ತುಗಳಾದ ಟಯರು, ಎಳೆನೀರಿನ ಚಿಪ್ಪು, ಒಡೆದ ಬಾಟಲ್ ಮುಂತಾದವುಗಳಲ್ಲಿ ಮಳೆ ನೀರು ಸಂಗ್ರಹವಾಗದಂತೆ ಎಚ್ಚರಿಕೆ ವಹಿಸುವುದು ಅಥವಾ ಸೂಕ್ತ ವಿಲೇವಾರಿ ಮಾಡುವುದು. ಸಂರಕ್ಷಣಾ ವಿಧಾನಗಳಾದ ಸೊಳ್ಳೆ ನಿರೋಧಕಗಳನ್ನು ಹಾಗೂ ಸೊಳ್ಳೆ ಪರದೆಯನ್ನು ಬಳಸಿ ಸೊಳ್ಳೆಗಳು ಕಚ್ಚದಂತೆ ಎಚ್ಚರಿಕೆ ವಹಿಸುವುದು. ಗಮನಿಸಿ, ಡೆಂಗ್ಯೂ ರೋಗ ಬಂದಾಗ ರಕ್ತದಲ್ಲಿರುವ ಪ್ಲೇಟ್ಲೆಟ್ಸ್ಗಳು ಕೊರತೆಯಾಗುತ್ತವೆ ಎಂಬ ವದಂತಿ ಜನಸಾಮಾನ್ಯರಲ್ಲಿ ಹರಡಿದೆ. ಆದರೆ ಪ್ಲೇಟ್ಲೆಟ್ಸ್ ಕಡಿಮೆ ಆದ ರೋಗಿಗಳಿಂದ ವೈದ್ಯರು ನೀಡುವ ಐವಿ ದ್ರಾವಣದಿಂದ ತಕ್ಷಣ ಪ್ಲೇಟ್ಲೆಟ್ಸ್ಗಳ ಪ್ರಮಾಣ ಹೆಚ್ಚಾಗಿ ರೋಗಿಯು ಚೇತರಿಸಿಕೊಳ್ಳುತ್ತಾನೆ. ರಾಜ್ಯದ 171 ಪರವಾನಗಿ ಪಡೆದ ರಕ್ತ ನಿಧಿಗಳಲ್ಲಿ 30 ರಕ್ತ ನಿಧಿಗಳಿಗೆ ರಕ್ತದ ಕಣಗಳು ಬೇರ್ಪಡಿಸಲು ಅನುಮತಿ ನೀಡಲಾಗಿದ್ದು, ಯಾವುದೇ ಡೆಂಗ್ಯೂ ರೋಗಿಯು ಉಲ್ಬಣದ ಸ್ಥಿತಿ ತಲುಪಿದ್ರೆ ಪ್ಲೇಟ್ಲೆಟ್ಸ್ಗಳು ಲಭ್ಯವಾಗುವಂತೆ ವ್ಯವಸ್ಥೆ ಮಾಡಲಾಗಿದೆ. ರೋಗ ಗಂಭೀರ ಸ್ಥಿತಿಯಲ್ಲಿರುವ ಪ್ರಕರಣಗಳ ಸಮರ್ಪಕ ನಿರ್ವಹಣೆಗಾಗಿ ರಾಜ್ಯ ಮಟ್ಟದ ಆಸ್ಪತ್ರೆ, ವೈದ್ಯಕೀಯ ಕಾಲೇಜುಗಳು, ಜಿಲ್ಲಾ ಆಸ್ಪತ್ರೆ ಹಾಗೂ ಆಯ್ದ ತಾಲೂಕು ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕಗಳ ಸೇವೆ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸ್ಥಳೀಯರು ಆರೋಗ್ಯ ಸಹಾಯಕರನ್ನು ಭೇಟಿ ಮಾಡಿ.